ನಿಮ್ಮ ಮೊದಲ ಪ್ರಾಕ್ಟೀಸ್ ಯಾರ ಅಂಡರ್ ಅಲ್ಲಿ ಮಾಡಿದ್ರಿ ಅಂತ ಒಂದು ಪ್ರಾಕ್ಟೀಸ್ ಮಾಡ್ಬೇಕಂತ ಯಾವುದೇ ಉದ್ದೇಶ ಇರಲಿಲ್ಲ. ಕಾನೂನು ವಿದ್ಯಾರ್ಥಿಯ ಜೀವನ ಹೇಗಿರುತ್ತೆ ಅಂತ ಈ ಪ್ರಶ್ನೆಗೆ ನಾನು ಆನ್ಸರ್ ಮಾಡಿರೋದು ಬಹಳ ತಪ್ಪು, ಯಾಕಂದ್ರೆ ಐ ಆಮ್ ನಾಟ್ ದ ರೈಟ್ ಪರ್ಸನ್ ಟು ಆನ್ಸರ್ ದಿಸ್ ಕ್ವೆಶನ್. ನನ್ಗೊಂದು ಕ್ಯೂರಿಯಾಸಿಟಿ ಯಾವಾಗ್ಲೂ, ಈ ಅಡ್ವೊಕೇಟ್ಗಳು ಯಾಕೆ ಕರಿ ಕೋಟ್ನೇ ಆಗ್ತಾರೆ ಅಂತ. ಇವಾಗ ಡಾಕ್ಟರ್ಗಳು ಬಿಳಿ ಕೋಟೆ ಏನಕ್ಕೆ ಹಾಕ್ತಾರೆ, ಇಂಜಿನಿಯರ್ಗಳು ಈ ಯೆಲ್ಲೋ ಕ್ಯಾಪ್ ಏನಕ್ಕೆ ಹಾಕ್ತಾರೆ, ನೀನು ಕರಿ ಕೋಟ್ ಹಾಕಿದ್ರೇನೆ ಒಬ್ಬ ಕಾನೂನು ಆ ಥರ ಏನಿಲ್ಲ, ವಕೀಲ ಕರಿ ಕೋಟ್ ಹಾಕ್ತಾರೆ. ಈ ಅಡ್ವೊಕೇಟ್ ಅಂದಿದ ತಕ್ಷಣ ಕೆಲವ್ರು ಕೇಳ್ತಾರೆ, ಸರ್ ನೀವು ಯಾವ್ದು ಪ್ರಾಕ್ಟೀಸ್ ಮಾಡ್ತಿರೋದು ಅಂತ ಕೇಳಿದ್ರೆ, ಎಕ್ಸಾಂಪಲ್ ಸಿವಿಲ್, ಕ್ರೈಮ್, ಈ ಥರದ್ದೆಲ್ಲ ಕೇಳ್ತಾ ಹೋಗ್ತಾರೆ. ನೀನು ನಂಗೆ ಕಾಸು ಕೊಡ್ತೀಯಾ, ನೀನು ಕೊಡೋಂಥ ಫೀಸಿಂದ ನನ್ನ ಮನೇಲಿ ನಾನು 3 ಹೊತ್ತು ಊಟ ಮಾಡ್ಬೋದು, ಅದು ಯಾವ ಕೇಸ್ ಆದರೂ ಪರವಾಗಿಲ್ಲ ತೊಗೊಂಡ್ಬೇಡಪ್ಪ. ಈ ಸಿಟಿ ಸಿವಿಲ್ ಕೋರ್ಟ್ಗೆ ಹೋಗ್ಬೇಕಾದ್ರೆ ಎಲ್ಲ ಒನ್ ವೇಲ್ ಹೋಗ್ತಿದ್ದು ಯಾರು ಅಂತ ಕೇಳಿದ್ರೆ ಲಾಯರ್ಗಳೇ. ಏನೋ ಪಾಪ ಹೊಟ್ಟೆ ಪಾಡಿಗೆ ಮಾನ ಮರ್ಯಾದೆ ಉಳಿಸ್ಕೊಳಕ್ಕೆ ಏನೋ ಸಣ್ಣ ಪುಟ್ಟ ತಪ್ಪುಗಳು ಅಲ್ಲಿ ಇಲ್ಲಿ ಮಾಡ್ತಾರೆ. ಅದನ್ನ ತಡಿಯಕ್ಕೆ ಪೊಲೀಸವ್ರು ಇರಬೇಕು, ಪೊಲೀಸವ್ರು ಸ್ಟ್ರಿಕ್ಟ್ ಆಗಿರ್ಬೇಕು, ಪೊಲೀಸವರೇ ಬನ್ನಿ ಅಂತ ಬಿಟ್ಕೊಡ್ತಾರೆ. ನಿಮ್ಮ ಹತ್ರ ಒಂದಷ್ಟು ಜನ ಬರ್ತಾರಲ್ಲ, ಸರ್ ನನಗೆ ನ್ಯಾಯ ಕೊಡಿಸಿ ಅಂತ, ನನಗೆ ಯಾರು ಇಲ್ಲ ಅನ್ನೋಂಥ ಸಮಯದಲ್ಲಿ ನಿಮ್ಮ ಹತ್ರ ಎದುರಿಗೆ ಬಂದಾಗ ನಿಮ್ಮ ಮೊದಲ ರಿಯಾಕ್ಷನ್ಸ್ ಯಾವ ಥರ ಇರುತ್ತೆ? ಒಂಥರ ತಣ್ಣೀರಲ್ಲಿ ಸ್ನಾನ ಮಾಡ್ದಂಗೆ ಮಣಿಯವರೇ. ಫಸ್ಟ್ ನಾವು ತಣ್ಣೀರ್ ಅಂತ ನಡುಗ್ತೀವಿ, ಆಮೇಲೆ ತಣ್ಣೀರಲ್ಲಿ ಸ್ನಾನ ಮಾಡ್ಲು ಎಸ್ಪೆಷಲಿ ನಾನು ಸ್ವಿಮ್ಮರ್ ಬೇರೆ. ಮೊನ್ನೆ ಒಬ್ರದ್ದು ನಾನು ನೋಡ್ತಾ ಇದ್ದೆ, ಜಡ್ಜ್ಗಳಿಗೋಸ್ಕರ ಮಾಡಿರುವಂಥ ಒಂದು ಸಾಫ್ಟ್ವೇರ್ ತೋರಿಸೋರು ನನಗೆ. ಸುಮ್ಮನೆ ಕೇಳಿದೆ, ಇದೊಂದು ಸಿದ್ದರಾಮಯ್ಯ ಅವರ ಮೂಡ ಕೇಸು ಏನು ಅಂತ ಕೇಳಿದೆ. ಆಗ ಅದು ಎಷ್ಟು ಡೀಟೇಲ್ ಆಗಿ ಹೇಳಿತು ಅಂದರೆ, ಅಂಥ ಕಾಲದಲ್ಲಿ ಇದೀವಿ. AI ಬಂದಿದೆ, ಟೆಕ್ನಾಲಜಿ ಇಸ್ ಓನ್ಲಿ ಟು ಹೆಲ್ಪ್ ದ ಹ್ಯೂಮನ್ ಬೀಯಿಂಗ್, ಬಟ್ ನಥಿಂಗ್ ಕ್ಯಾನ್ ರಿಪ್ಲೇಸ್ ದ ಹ್ಯೂಮನ್ ಪೊಟೆನ್ಷಿಯಲ್. ಈ ಪ್ರೊಫೆಷನಲ್ನ ತಗೊಳ್ಬೇಕು ಅಂತ ಅನ್ಕೊಂಡಿರುವಂತ ಇವತ್ತಿನ ಯುವಕರಿಗೆ ನಿಮ್ಮ ಮೆಸೇಜ್ ಏನು? ಧೈರ್ಯವಾಗಿರಿ, ಆದ್ರೆ ನಿಮಗೇನ್ ಅನ್ಸುತ್ತೋ ನೀವು ಅದನ್ನ ಮಾಡಿ. ಯಾಕಂದ್ರೆ ಈ ಸಮಾಜದಲ್ಲಿ ಹೆಂಗೆ ಅಂದ್ರೆ ಹೆದರ್ಸೋರೇ ಜಾಸ್ತಿ. ಇನ್ನು ಮುಂದಿನ 5 ವರ್ಷಗಳಲ್ಲಿ ನನ್ನ ಜನ ಹಿಂಗೆ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ಯಾವ ಸ್ಥಾನ? 100 ಜನಕ್ಕೆ ಒಳ್ಳೇದಾಗುವಂಗೆ ಒಂದು ಸ್ಥಾನಕ್ಕೆ ಹೋಗ್ಬೇಕು ಅಂತ ನನ್ನ ಆಸೆ, ನನ್ನ ಆಸಕ್ತಿ, ಭಗವಂತನ ಕೃಪೆ, ಭಗವಂತನ ಬೇಡಿಕೆ.